ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಲೈವಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲೈವಲ್ಲಿ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಆಗಿದೆ. ಅದು ಏನು ನಮ್ಮದು ಬಿಗ್ ಬಾಸ್ ಪ್ರೊಮೋ ಏನಿದೆ ಅದೇ ಆ್ಯಕ್ಟಿವಿಟಿ. ಅದರಲ್ಲಿ ಏನಾಯಿತು ಅಂದರೆ ಬಿಗ್ ಬಾಸ್ ಧನುಷ್ ಅವರಿಗೆ ಬೇಸ್ಡ್ ಆನ್ ಇನ್ವಾಲ್ವ್ಮೆಂಟ್, ಸ್ಟ್ಯಾಂಡ್, ಇಂಡಿವಿಜುವಲ್ ಸ್ಟ್ಯಾಂಡ್, ಹಾಗೆ ಟಾಸ್ಕಲ್ಲಿ ಅವರ ಸಾಮರ್ಥ್ಯ, ಮನೇಲಿ ಅವರು ತೊಡಗಿಸ್ಕೊಂಡಿರೋದು, ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು 1 to 11 ಯಾರನ್ನ ನಿಲ್ಲಿಸ್ತೀರಾ, ಯಾರಿಗೆ ಯಾವ್ಯಾವ ನಂಬರ್ ಕೊಡ್ತೀರಾ ಅಂತ ಒಂದು ಟಾಸ್ಕ್ ಇತ್ತು. ಆ ಟಾಸ್ಕಲ್ಲಿ ಧನುಷ್ ಅವರು ಕಾವ್ಯನ ಫಸ್ಟಲ್ಲಿ ನಿಲ್ಲಿಸ್ಬಿಟ್ಟು ಮಾಳು ಲಾಸ್ಟಲ್ಲಿ ನಿಲ್ಲಿಸಿದ್ದಾರೆ. ಕಾವ್ಯನ ಫಸ್ಟಿಗೆ ನಿಲ್ಲಿಸಿರೋದು ಮನೆಯವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಧನುಷ್ ಅವರು. ಕಾವ್ಯನ ಏನಕ್ಕೆ ನಿಲ್ಲಿಸ್ತೆ ಅಂತ ರೀಸನ್ಸ್ ಕೊಡ್ತಾರೆ. ಅಂದರೆ ಕಾವ್ಯ ಡೇ 1ಇಂದ ಅವಳದು ಓನ್ ಸ್ಟ್ಯಾಂಡ್ ಅವಳು ತೊಗೊತಿದ್ದಾಳೆ, ಮನೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಹಾಗೆ ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಕಾವ್ಯಂಗೆ ಫಸ್ಟ್ ಪ್ಲೇಸ್ ಕೊಟ್ಟು, ಹಾಗೆ ಗಿಲ್ಲಿಗೆ ಸೆಕೆಂಡ್ ಪ್ಲೇಸ್ ಕೊಟ್ಟಿದ್ದಾರೆ. ಏನಂತ, ಗಿಲ್ಲಿ ನಿನ್ನ ಸಾಮರ್ಥ್ಯ ಇದೆ, ಬಟ್ ನೀನು ಬರೀ ನಿನ್ನ ಸ್ಟ್ಯಾಂಡು ನೀನು ತೊಗೊತೀಯ, ಬಟ್ ಅದಲ್ಲದೆ ಬೇರೆಯವ್ರನ್ನ ಕೆಣ್ಕೋದು ಜಾಸ್ತಿ ಮಾಡ್ತೀಯ, ಅವ್ರನ್ನ ಕುಗ್ಸೋ ಕೆಲಸನೂ ಮಾಡ್ತಾಯಿದ್ದೀಯಾ ಅಂತ ಗಿಲ್ಲಿಗೆ ಸೆಕೆಂಡ್ ಪ್ಲೇಸ್ನ ಕೊಡ್ತಾರೆ. ಹಾಗೆ ಅಶ್ವಿನಿ ಮ್ಯಾಮ್ಗೆ ಥರ್ಡ್ ಪ್ಲೇಸ್ ಕೊಟ್ಬಿಟ್ಟು ನಿಮ್ಮದಲ್ಲದೆ ಬೇರೆಯವ್ರ ಸ್ಟ್ಯಾಂಡು ನೀವು ತೊಗೊತೀರಾ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಥರ್ಡ್ ಪ್ಲೇಸನ್ನು ನಿಲ್ಲಿಸ್ತಾರೆ. ಹಾಗೆ ಮಾಳು ಅವರು ಸ್ಟ್ಯಾಂಡೇ ತೊಗೊಳ್ಳಲ್ಲ, ಮನೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಲಾಸ್ಟ್ ಪ್ಲೇಸ್ ಕೊಡ್ತಾರೆ. ರಕ್ಷಿತಂಗೆ 4th ಪ್ಲೇಸ್ ಕೊಟ್ಟಿದ್ದಾರೆ. ಅಲ್ಲಿ ರಕ್ಷಿತಂಗೆ ಸಿಟ್ಟು ಬಂದಿದೆ, ಮಾಳು ಅವರಿಗೆ 11th ಪ್ಲೇಸ್ ಏನು ಕೊಟ್ಟಿದ್ದೀರಾ ಅಂತ. ಅದಾದಮೇಲೆ ಚಟುವಟಿಕೆಯಲ್ಲಿ ತುಂಬ ಗಲಾಟೆ ಆಯಿತು. ಬಟ್ ಇದೆಲ್ಲ ಆದಮೇಲೆ ರಕ್ಷಿತಾ ಮಾಳೋದ್ರ ಕೂತ್ಕೊಂಡು ಮಾತಾಡ್ತಾರೆ, ಏನು ಅನ್ಕೋಬೇಡಿ, ಏನು ಸರಿ ಹೋಗುತ್ತೆ ಅಂತ. ಆಮೇಲೆ ಧನುಷ್ ಅವ್ರ ಜೊತೆ ಜಗಳಕ್ಕೆ ನಿಲ್ತಾರೆ. ನೀವು ಏನಕ್ಕೆ ಮಾಳುಗೆ 11th ಪ್ಲೇಸ್ ಕೊಟ್ಟಿದ್ದೀರಾ, ಆ ಮನುಷ್ಯ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ, ಅದು ನಿಮಗೆ ಕಾಣ್ತಾ ಇಲ್ಲ, ಆದರೂ ನೀವು ಅವ್ರಿಗೆ 11th ಪ್ಲೇಸ್ ಕೊಟ್ಟಿದ್ದೀರಾ, ಅವ್ರಿಗೆ ಯಾರಿಗೆ ಕಂಫರ್ಟಬಲ್ ಆಗಿದೆ ಅವ್ರ ಜೊತೆ ಮಾತಾಡ್ತಾರೆ, ಅದರಲ್ಲಿ ತಪ್ಪೇನು ಅಂತ ಕ್ವೆಶನ್ ಮಾಡ್ತಾರೆ. ಇಲ್ಲಿ ರಕ್ಷಿತಂಗೆ ಇದು ಬೇಡದ ಕೆಲಸ ಆಗಿತ್ತು, ಒಂದು ಮಾತು ಹೇಳಿ ಸುಮ್ಮನೆ ಆಗ್ಬೋದಾಗಿತ್ತು. ಆದರೆ ಇಲ್ಲಿ ತುಂಬ ಪ್ರೊಲಾಂಗ್ ಮಾಡ್ತಾರೆ. ಅವ್ರದ್ದು ಅಲ್ದಿರೋ ಟಾಪಿಕಲ್ಲಿ ನುಗ್ಗಿದ್ದು ಅದೊಂದು ತಪ್ಪು. ಇವಾಗ ಮಾಡೋರಿಗೇನೋ ಪ್ರಾಬ್ಲಮ್ ಆಗಿದೆ ಅಂದರೆ ಮಾಡೋರು ಮಾತಾಡಬೇಕು. ಇವಾಗ ಮಾತಾಡ್ತಿಲ್ಲ ಅಂತಲೇ ಅಲ್ಲಿ ಅವರಿಗೆ 11th ಪ್ಲೇಸ್ ಕೊಟ್ಟಿರುವಾಗ ರಕ್ಷಿತಾ ಮಾಡೋರ್ದು ಮೌತ್ ಪೀಸ್ ಆಗಿ ಹೋಗಿ ಮಾತಾಡಿದ್ದು ಸರಿ ಇಲ್ಲ. ಅದು ಮಾತಾಡಿರೋ ಟೋನು ಸರಿ ಇಲ್ಲ. ಅವ್ರೇನೋ ಆನ್ಸರ್ ಮಾಡ್ತಿದ್ರೆ ಕೇಳೋ ಅದೇನದು ಸಾಮರ್ಥ್ಯನೂ ರಕ್ಷಿತಾಗೆ ಇಲ್ಲ. ಅವಳು ಏನು ಹೇಳ್ತಾಳೆ ಅದೇ ಕರೆಕ್ಟು ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ. ಮುಂಚೆಲ್ಲ ರಕ್ಷಿತಾ ಹೀಗಿರಲಿಲ್ಲ. ಈಗ ಬರ್ತಾ ಅವಳಿಗೆ ಕಾನ್ಫಿಡೆನ್ಸ್ ಬರ್ತಾ ಇದ್ದಂಗೆ ಜಾಸ್ತಿ ಮಾತಾಡ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವಳದಲ್ಲಿರೋ ಟಾಪಿಕಲ್ಲೂ ನುಗ್ಗಿ ಮಾತಾಡೋ ನೆಸೆಸಿಟಿ ಏನೂ ಇಲ್ಲ. ಹಾಗೆ ಅವಳಿಗೆ ಏನಕ್ಕೆ 4th ಪ್ಲೇಸ್ ಕೊಟ್ಟಿದ್ದಾರೆ ಅದನ್ನು ಕೇಳ್ಬೋದು. ನನಗೇನು ಕೊಟ್ಟರಿ, ನಾನು ಮನೆ ಕೆಲಸ ಮಾಡ್ತಾಯಿದ್ದೀನಿ, ಗಿಲ್ಲಿ ಮಾಡ್ತಾಯಿಲ್ಲ, ಗಿಲ್ಲಿಗೆ ಏನಕ್ಕೆ 2nd ಪ್ಲೇಸ್ ಕೊಟ್ಟಿದ್ದೀರಾ ಅಂತ ಆಮೇಲೆ ಕೇಳ್ತಾಳೆ. ಅದನ್ನು ಅವಳು ಮುಂಚೆನೇ ಮಾಡಬೇಕಾಗಿತ್ತು. ಮಾಳುಗೆ ಪ್ರಾಬ್ಲಮ್ ಆಯಿತು ಅಂದರೆ ಮಾಳು ಮಾತಾಡ್ತಾರೆ, ರಕ್ಷಿತಾ ಏನಕ್ಕೆ ಮಾತಾಡಬೇಕು, ಅದು ಮಾತಾಡೋದು ನಯ ವಿನಯದಲ್ಲಿ ಮಾತಾಡಬೇಕು. ಅದು ಜಗಳ ಮಾಡೋ ಥರನೇ ಹೋಗ್ಬಿಟ್ಟು ಅದು ಎನ್ವಿರಾನ್ಮೆಂಟ್ನೇ ಹಾಳು ಮಾಡ್ತಿದ್ದಾಳೆ ಅಂತ ನನಗೆ ಫೀಲ್ ಆಯಿತು. ನಿಂಗೆ ಇಷ್ಟ ಆದರೆ ಅವರು ಓಕೆ, ನೀನು ಮಾತಾಡೋಕ್ಕೆ ನಿನ್ನ ಜೊತೆಗಿರೋಕ್ಕೆ ಓಕೆ, ಬಟ್ ಅವ್ರ ಗೇಮ್ನ ರಕ್ಷಿತಾನೇ ಆಡಿ ಅವ್ರ ಗೇಮ್ನ ಸ್ಪಾಯ್ಲ್ ಮಾಡ್ತಾಯಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ. ಹಾಗೆ ಓಟ್ ಜಾಸ್ತಿ ಇದೆ ಅಂತ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ರಕ್ಷಿತಾ ಮಾತಾಡಿದ್ಲು, ಅದು ತಪ್ಪು. ಹಾಗೆಲ್ಲ ಮಾತಾಡಬಾರ್ದು. ಧನುಷ್ನ ಸೇಫ್ ಗೇಮ್ ಅಂತಲೂ ಹೇಳಿದ್ಲು. ಇವಾಗ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡುವಾಗ ಯಾರೂ ಅವಳನ್ನ ಒಂದು ಕ್ವೆಶನ್ ಕೇಳಲಿಲ್ಲ ಅಂದಾಗ ಅವರು ಏನೋ ಅವ್ರಿಗೆ ಮನ್ಸಿಗೆ ಬಂದಿದ್ದು ಮಾಡಿರುವಾಗ ಕ್ವೆಶನ್ ಮಾಡೋ ರೈಟ್ಸ್ ರಕ್ಷಿತಂಗಿದೆ ರೈಟ್ಸ್. ಅವಳಿಗೆ ಮಾಡದೇ ಇರುವಾಗ ಕೇಳೋ ರೈಟ್ಸ್. ಅವಳನ್ನ 4th ಪ್ಲೇಸಲ್ಲಿ ಏನಕ್ಕೆ ನಿಲ್ಲಿಸಿದ್ಯಾ ಅಂತ ಕೇಳಬೇಕೆ ಹೊರತು ಅವ್ರನ್ನ 11th ಏನಕ್ಕೆ ನಿಲ್ಲಿಸಿದ್ಯಾ, ನನ್ನ 4th ಏನಕ್ಕೆ ನಿಲ್ಲಿಸಿದ್ಯಾ ಅಂತ ಕೇಳಬಾರ್ದು. ಇದು ಸ್ವಲ್ಪ ಅತಿರೇಕ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತಿದೆ? ಈ ನಡವಳಿಕೆ ಅವಳಿಗೆ ಮುಳ್ಳಾಗುತ್ತೆ ಅಂತ ನನಗನ್ಸುತ್ತೆ. ಈಗ ಅವಳು ಆ್ಯಕ್ಟಿವ್ ಆಗಿದ್ದಾಳೆ, ಅದು ಚೆನ್ನಾಗಿದೆ, ಮನೆ ಕೆಲಸ ಮಾಡ್ತಾ ಇದ್ದಾಳೆ, ಅದು ಚೆನ್ನಾಗಿದೆ, ಹಂಗಂತ ಬೇಡದಿರೋ ವಿಷಯದಲ್ಲೆಲ್ಲ ಮುಗ್ದು ತೋರಿಸೋದು ಅದು ತಪ್ಪಾಗುತ್ತೆ. ಏನೇ ಆಗಿರಲಿ ಅವರಿಬ್ಬರು ಕ್ಲೋಸೇ, ಹಾಗಂತ ಅವ್ರ ಮಾತನ್ನು ಇವಳೇ ಮಾತಾಡಿ ಅವರು ಕಂಪ್ಲೇಂಟ್ ಇರೋದೇ ಮಾತಾಡ್ತಿಲ್ಲ ಅಂತ. ಸೊ ಅದನ್ನು ನಿಜ ಮಾಡ್ತಿದ್ದಾಳೆ. ಸೊ ಅಲ್ಲಿ ಧನುಷ್ ಅವರು ರೈಸ್ ಮಾಡ್ತಾರೆ ಕ್ವೆಶನು, ನಿನ್ನಿಂದನೇ ಮಾಳು ಆಟಕ್ಕೆ ಇಡ್ತಾ ಇರೋದು ಅಂತ. ಹೌದಾಗಿದೆ, ಜನ ನೋಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತಲೂ ಹೇಳ್ತಾಳೆ. ಬಟ್ ತಪ್ಪು. ರಕ್ಷಿತಾ ಅವಳ ಗೇಮ್ ಅವಳು ಆಡಿದರೆ ಚೆನ್ನಾಗಿರುತ್ತೆ. ಬೇರೆಯವ್ರ ಗೇಮ್ನೆಲ್ಲ ಆಡೋಕ್ಕೆ ಹೋಗಿ ಅವಳ ಗೇಮ್ನ ಅವಳು ಹಾಳು ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಇದು ನನ್ನ ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ.